ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಕಿರಣ್. ನಾನು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಮೋಟೋದ ಫೋಲ್ಡಿಂಗ್ ಫೋನ್ ನ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಅಂದ್ರೆ ಲೀಕ್ ಆಗಿರುವ ಮಾಹಿತಿ ಪ್ರಕಾರ ಆ ಒಂದು ಫೋನ್ ಹೇಗಿರಲಿದೆ, ಮತ್ತೆ ಆ ಒಂದು ಫೋನ್ ನ ಪ್ರೈಸ್ ಎಷ್ಟು, ಮತ್ತೆ ಆ ಒಂದು ಫೋನ್ ನಲ್ಲಿ ಕ್ಯಾಮ್ರಾ, ಬ್ಯಾಟ್ರಿ, ಈ ತರದ ಒಂದು ಸ್ಪೆಸಿಫಿಕೇಶನ್ಸ್ ಏನಿದೆ, ಈ ಒಂದು ಮಾಹಿತಿನ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲೇ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲೇ ನೀವಿನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಗಳನ್ನ ಮಾಡ್ತಾ ಇಲ್ಲ ಅಂದ್ರೆ ಈ ಕೂಡಲೇ ಹೋಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಮೋಟೋರೋಲಾದ ಒಂದು ಹೊಸ ಫೋನ್ ಆಗಿರುವಂತಹ ಫೋಲ್ಡಿಂಗ್ ಫೋನ್ ಆ ಒಂದು ಮಾಹಿತಿ ಈಗ ಸ್ವಲ್ಪನೇ ಲೀಕ್ ಆಗ್ತಾ ಬಂದಿದೆ. ಅಂದ್ರೆ ಫೋಲ್ಡಿಂಗ್ ಫೋನ್ ನ ಬಿಡುಗಡೆ ಮಾಡ್ತೀವಿ ಅಂತ ಮೋಟೋದವರು ಆ ಒಂದು ಫೋನ್ ನ ಮಾಡೆಲ್ ಏನಿದೆ ಆ ಒಂದು ಮಾಡೆಲ್ ಬಂದು ಲೀಕ್ ಆಗಿದ್ದು, ಆ ಮಾಹಿತಿ ನಮ್ಗೆ ಸಿಕ್ಕಿರುವಂತ ಪ್ರಕಾರ ಕೆಲವು ಸ್ಪೆಸಿಫಿಕೇಶನ್ಸ್ ಗಳನ್ನ ನಮ್ಗೆ ತಿಳಿಸಿದ್ದಾರೆ. ಆ ಒಂದು ಮಾಹಿತಿಯ ಪ್ರಕಾರ ಏನೇನ್ ಸ್ಪೆಸಿಫಿಕೇಶನ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೋಟೋದಲ್ಲಿ ಒಂದೊಂದು ಹೊಸ ಫೀಚರ್ ಗಳನ್ನ ಬಿಡ್ತಾ ಒಂದು ಫೋನ್ ಗಳನ್ನ ತಯಾರಿಸ್ತಾ ಬಂದಿರುವಂತ ಮೋಟೋರೋಲಾ ಕಂಪ್ನಿ ಈಗ ಮತ್ತೊಂದು ಭರ್ಜರಿಯಾದಂತಹ ಫೀಚರ್ ಇಂದ ಒಂದು ಫೋನ್ ಅನ್ನ ಬಿಡುಗಡೆ ಮಾಡ್ತಾ ಇದೆ. ಆ ಒಂದು ಫೀಚರ್ ಏನಪ್ಪಾ ಅಂದ್ರೆ ಮೋಟೋರೋಲಾದಲ್ಲಿ ಫೋಲ್ಡಿಂಗ್ ಫೋನ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾವ ತರ ಒಂದು ಸ್ಯಾಮ್ಸಂಗ್ ನಲ್ಲಿ ಫೋಲ್ಡಿಂಗ್ ಫೋನ್ ಬಿಡುಗಡೆ ಆಯ್ತು, ಅದೇ ತರನೇ ಮೋಟೋರೋಲಾದಲ್ಲೂ ಕೂಡ ಒಂದು ಫೋಲ್ಡಿಂಗ್ ಫೋನ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಹಾಗಾದ್ರೆ ಆ ಒಂದು ಫೋನ್ ನ ಸ್ಪೆಸಿಫಿಕೇಶನ್ಸ್ ಏನಿದೆ ಅಂತ. ಆ ಒಂದು ಫೋನ್ ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಆ ಒಂದು ಫೋನ್ ನಲ್ಲಿ ನಮಗೆ ಸಂಪೂರ್ಣವಾದ ಸ್ಪೆಸಿಫಿಕೇಶನ್ಸ್ ಗಳನ್ನ ತಿಳಿಸಿಲ್ಲ. ಯಾಕಂದ್ರೆ ಆ ಒಂದು ಫೋನ್ ಅನ್ನ ಇನ್ನು ಮೋಟೋರೋಲಾದವರು ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ, ಲಾಂಚ್ ಮಾಡಿಲ್ಲ. ಇದು ಅನ್ಅಫಿಷಿಯಲ್ ಆಗಿ ಅಂದ್ರೆ ಲೀಕ್ ಆಗಿರುವ ಮಾಹಿತಿಯ ಪ್ರಕಾರ ಮೋಟೋರೋಲಾದಲ್ಲಿ ಒಂದು ಫೋನ್ ಬರುತ್ತೆ, ಫೋಲ್ಡಿಂಗ್ ಫೋನ್ 2019 ಎಂಡಿಂಗ್ ನ ವೇಳೆಗೆ ಭಾರತಕ್ಕೂ ಕೂಡ ಈ ಒಂದು ಫೋನ್ ನ ಬರುತ್ತೆ. ಮತ್ತೆ ಈ ಒಂದು ಫೋನ್ ನ ಪ್ರೈಸ್ ಇಷ್ಟು ಇರಬಹುದು, ಮತ್ತೆ ಈ ಒಂದು ಕ್ಯಾಮ್ರಾ ಇಷ್ಟಿರಬಹುದು, ಮತ್ತೆ ಡಿಸ್ಪ್ಲೇ ಹೀಗಿರ್ಬೋದು ಅಂತ ಒಂದು ಕಲ್ಪನೆ ಅಂದ್ರೆ ಇಮ್ಯಾಜಿನೇಷನ್ ಅನ್ನೋದಕ್ಕಿಂತ ಆ ಒಂದು ಮಾಹಿತಿ ಮೋಟೋರೋಲಾದವ್ರ ಕಡೆಯಿಂದಾನೇ ಲೀಕ್ ಆಗಿರೋದು ನಮ್ಗೆ ಈ ಒಂದು ವಿಡಿಯೋದಲ್ಲಿ ಸಿಕ್ಕಿದೆ. ಹಾಗಾದ್ರೆ ಬನ್ನಿ ನೋಡೋಣ ಒಂದು ಫೋನ್ ನ ಸ್ಪೆಸಿಫಿಕೇಶನ್ಸ್ ಏನಿದೆ ಅಂತ. ಮೊದಲಿಗೆ ಮೋಟೋರೋಲಾದ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಮೋಟೋರೋಲಾದ ಡಿಸ್ಪ್ಲೇ ಅಲ್ಲಿ ಫೋಲ್ಡಿಂಗ್ ಫೋನ್ ನ ಡಿಸ್ಪ್ಲೇ ನಲ್ಲಿ ಒಂದು ಅತಿ ದೊಡ್ಡ ಡಿಸ್ಪ್ಲೇ ಅನ್ನ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಈ ಒಂದು ಫೋಲ್ಡಿಂಗ್ ಫೋನ್ ಯಾವ ತರ ಇರುತ್ತಪ್ಪ ಅಂದ್ರೆ ಮೊದಲು ನಮ್ದು ಕೀಪ್ಯಾಡ್ ಬೇರೆ ಮತ್ತೆ ಸ್ಕ್ರೀನ್ ಬೇರೆ ಯಾವ ತರ ನಾವು ಫೋಲ್ಡ್ ಮಾಡಬಹುದಾಗಿತ್ತು, ಅದೇ ತರ ಕೀಪ್ಯಾಡ್ ಇರೋದಿಲ್ಲ, ಫುಲ್ ಎರಡೂ ಕೂಡ ಟಚ್ ಡಿಸ್ಪ್ಲೇ ಅನ್ನ ಎರಡೂ ಹೊಂದಿರುತ್ತೆ. ಈ ತರ ಒಂದು ಮೋಟೋರೋಲಾದಲ್ಲಿ ಒಂದು ಫೋಲ್ಡಿಂಗ್ ಫೋನ್ ಬರ್ತಾ ಇದ್ದು ಎರಡು ಡಿಸ್ಪ್ಲೇ ಅನ್ನ ಈ ಒಂದು ಫೋನ್ ನಲ್ಲಿ ಒಳಗೊಂಡಿರುತ್ತೆ. ಮತ್ತೆ ಈ ಒಂದು ಫೋನ್ ನ ಹೆಸರನ್ನ ನೋಡೋದಾದ್ರೆ ಮೋಟೋರೋಲಾ ರೇಸರ್ 1 ಅಂತ ಈ ಒಂದು ಫೋನ್ ಅನ್ನ ಕರೆಯಲಾಗಿದೆ. ಈ ಒಂದು ಫೋನ್ ಗೆ ಮೋಟೋರೋಲಾ ರೇಸರ್ 1 ಅಂತ ಈ ಒಂದು ಫೋನ್ ಹೆಸರನ್ನ ಇಡಲಾಗಿದೆ. ಮತ್ತೆ ಈ ಒಂದು ಫೋನ್ ನಲ್ಲಿ ಎರಡು ಡಿಸ್ಪ್ಲೇ ಗಳನ್ನ ನೋಡ್ತೀವಿ. ಮೇಲ್ಗಡೆ ಒಂದು ಸಣ್ಣ ಡಿಸ್ಪ್ಲೇ ಅನ್ನ ಮತ್ತೆ ಕೆಳಗಡೆ ಒಂದು ದೊಡ್ಡ ಡಿಸ್ಪ್ಲೇ ಅನ್ನ ನೋಡ್ತೀವಿ. ಮೇಲ್ಗಡೆ ಡಿಸ್ಪ್ಲೇ ನಲ್ಲಿ ನೋಟಿಫಿಕೇಶನ್ ಬಾರ್ ಆಗಿರ್ಬೋದು, ಅಥವಾ ಒಂದು ಏನೇನು ಮೇಲ್ಗಡೆ ಡಿಸ್ಪ್ಲೇ ನಲ್ಲಿ ಬರುತ್ತೋ ನೋಟಿಫಿಕೇಶನ್ ಬಾರ್ ಆಗಿರ್ಬೋದು, ಸ್ಟೇಟಸ್ ಬಾರ್ ಆಗಿರ್ಬೋದು, ಈ ತರದ ಒಂದು ಫೀಚರ್ ಗಳು ಸಿಗ್ತಾ ಇದ್ರೆ ಕೆಳಗಡೆ ಡಿಸ್ಪ್ಲೇ ನಲ್ಲಿ ಕೀಪ್ಯಾಡ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಈ ತರದ ಒಂದು ಫೀಚರ್ ಗಳು ಸಿಗ್ತಾ ಇದೆ. ಹಾಗೆ ಐಕಾನ್ಸ್ ಆಗಿರ್ಬೋದು, ಈ ತರದ ಒಂದು ಫೀಚರ್ ಗಳು ಕೆಳಗಡೆ ಡಿಸ್ಪ್ಲೇ ನಲ್ಲಿ ಸಿಗ್ತಾ ಇದೆ. ಎರಡು ಡಿಸ್ಪ್ಲೇ ಕೂಡ OLED ಡಿಸ್ಪ್ಲೇ ಗಳಾಗಿದ್ದು ಈ ಒಂದು ಲೀಕ್ ಆಗಿರುವ ಮಾಹಿತಿ ಪ್ರಕಾರ ಇದಿಷ್ಟು ಒಂದು ಡಿಸ್ಪ್ಲೇ ಬಗ್ಗೆ ಆ ಒಂದು ಲೀಕ್ ಆಗಿರುವ ಮಾಹಿತಿ ಪ್ರಕಾರ ಇದೆ. ಮತ್ತೆ ಈ ಒಂದು ಫೋನ್ ನಲ್ಲಿ ಕೂಡ ಒಂದು 5th ಜನರೇಷನ್ ಅಂದ್ರೆ 5G ಗೆ ಸಪೋರ್ಟ್ ಆಗ್ತಾ ಇದೆ ಈ ಒಂದು ಫೋನ್ ನೆಟ್ವರ್ಕ್ ನಲ್ಲಿ. ಮತ್ತೆ ಈ ಒಂದು ಫೋನ್ ನಲ್ಲಿ ಫ್ರಂಟ್ ಅಲ್ಲಿ ಸಿಂಗಲ್ ಕ್ಯಾಮ್ರಾ, ಹಾಗೆ ಬ್ಯಾಕ್ ಅಲ್ಲಿ ಅತಿ ದೊಡ್ಡ ಹೆಚ್ಚು ಮೆಗಾ ಪಿಕ್ಸೆಲ್ ಉಳ್ಳಂತಹ ಹೆಚ್ಚು ಫೀಚರ್ಸ್ ಉಳ್ಳಂತಹ ಒಂದು ಡ್ಯುಯಲ್ ಕ್ಯಾಮ್ರಾಗಳನ್ನ ಈ ಒಂದು ಫೋನ್ ನಲ್ಲಿ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮೇಲ್ಗಡೆ ಡಿಸ್ಪ್ಲೇ ನಲ್ಲಿ ಕ್ಯಾಮ್ರಾಗಳನ್ನ ಇರೋದಿಲ್ಲ, ಕೆಳಗಡೆ ಡಿಸ್ಪ್ಲೇ ನಲ್ಲಿ ಕ್ಯಾಮ್ರಾಗಳು ಇರ್ತಿದ್ದು ಈ ಒಂದು ಫೋನ್ ನಲ್ಲಿ ಎರಡು ಕ್ಯಾಮ್ರಾಗಳನ್ನ ಒಳಗೊಂಡಿದೆ ಈ ಒಂದು ಫೋನ್ ಅಂತ ತಿಳಿಸಲಾಗಿದೆ. ಮತ್ತೆ ಈ ಒಂದು ಫೋನ್ ನ ನೆಟ್ವರ್ಕ್ ನ ಬಗ್ಗೆ ಮಾತಾಡೋದಕ್ಕೆ ಆಗ್ಲೇ ಹೇಳಿದಾಗೆ ನಾನು ಈ ಒಂದು ಫೋನ್ ನಲ್ಲಿ ನಮ್ಗೆ 5G ಸಪೋರ್ಟಬಲ್ ಅಂತ ತಿಳಿಸಿದ್ದಾರೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಬಂದ್ಮೇಲೆ ಗೊತ್ತಾಗಬೇಕಾಗಿದೆ. ನಂತರ ಈ ಒಂದು ಫೋನ್ ನ ಸ್ಟೋರೇಜ್ ನ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಫೋನ್ ನಲ್ಲಿ ಅತಿ ಹೆಚ್ಚು ಅಂದ್ರೆ ಒಂದು 256 GB ಗಿಂತ ಹೆಚ್ಚಿನ ಒಂದು ಸ್ಟೋರೇಜ್ ಅನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಎಷ್ಟು ಅಂತ ಕನ್ಫರ್ಮ್ ಆಗಿ ತಿಳಿಸಿಲ್ಲ ಸ್ನೇಹಿತರೆ. ಇದಿಷ್ಟು ನೋಡಿದ್ರಲ್ಲ ಈ ಒಂದು ಫೋನ್ ನ ಹಾರ್ಡ್ವೇರ್ ಫೀಚರ್ಸ್ ಆಗಿತ್ತು. ಸಾಫ್ಟ್ವೇರ್ ನ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಫೋನ್ ನಲ್ಲಿ ನಮ್ಗೆ ಗೇಮಿಂಗ್ ಆಗಿರ್ಬೋದು, ಅಥವಾ ಒಂದು ಹೆಚ್ಚಿನ ಒಂದು ಪ್ರೊಸೆಸರ್ ಆಗಿರ್ಬೋದು, ಈ ಎಲ್ಲ ಒಂದು ಫೀಚರ್ಸ್ ಅನ್ನ ಈ ಒಂದು ಫೋನ್ ನಲ್ಲಿ ಇಟ್ಟು ಮೋಟೋರೋಲಾದವರು ಪರಿಚಯ ಮಾಡ್ತೀವಿ ಅಂತ ಮೋಟೋರೋಲಾದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಫೋನ್ ನಲ್ಲಿ ನಮ್ಗೆ ಇನ್ನೇನಪ್ಪ ಸ್ಪೆಷಲ್ ಆಗಿದೆ ಅಂದ್ರೆ ಈ ಒಂದು ಫೋನ್ ನ ಪ್ರೈಸ್ ಕೂಡ ಸ್ಪೆಷಲ್ ಆಗಿದೆ. ಮೋಟೋರೋಲಾದವರು ತಿಳಿಸಿರೋ ಪ್ರಕಾರ ಈ ಒಂದು ಫೋನ್ ಭಾರತದ ರುಪೀಸ್ ನ ಪ್ರಕಾರ 50,000 ಮೇಲೆ ಇರುತ್ತೆ ಅಂತ ಈ ಒಂದು ಫೋನ್ ನ ಪ್ರೈಸ್ ಅನ್ನ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿದಲ್ಲ, ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮೋಟೋರೋಲಾದ ಬಗ್ಗೆ ಅಂದ್ರೆ ಒಂದು ಮೋಟೋರೋಲಾದ ಫೋಲ್ಡಿಂಗ್ ಫೋನ್ ನ ಬಗ್ಗೆ ನಮ್ಗೆ ಎಷ್ಟು ಮಾಹಿತಿ ಗೊತ್ತೋ ಅಷ್ಟು ಮಾಹಿತಿಯನ್ನ ನಿಮ್ಗೂ ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.